The Church of Jesus Christ. ಪ್ರಿಯವಾದವರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು ಉತ್ತರಿಸುವಾತನೂ ಆಗಿರುವ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 91:15 ವಚನ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಪ್ರಿಯರೇ, ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ಅದಕ್ಕೆ ಉತ್ತರವನ್ನು ನೀಡುವವನು ಕೂಡ ಆಗಿದ್ದಾನೆ. ಬಾಳನ ಪ್ರವಾದಿಗಳು ಬೆಳಗ್ಗೆಯಿಂದ ಸಂಜೆಯ ತನಕ ಅವನನ್ನು ಕೂಗಿ ಕರೆದರು, ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಆದರೆ ಜೀವಂತ ದೇವರನ್ನು ಆರಾಧಿಸುವ ಎಲಿಯನು ಕರ್ಮೇಲ್ ಪರ್ವತದ ಒಂದು ಬಲಿಪೀಠದ ಮುಂದೆ ಬಂದು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ಆಕಾಶದಿಂದ ಬೆಂಕಿ ಇಳಿದು ಬಂತು. ದೇವ ಮಕ್ಕಳೇ, ನೀವು ಯಾವುದೇ ಸಮಯದಲ್ಲಿ ಕರ್ತನನ್ನು ಕೂಗಿ ಕರೆಯಬಹುದು. ಆತನ ಕೃಪಾಸನ ಮತ್ತು ಆತನ ಹೃದಯವು ನಿಮ್ಮ ಪ್ರಾರ್ಥನೆಗಾಗಿ ಯಾವಾಗಲೂ ತೆರೆದಿರುತ್ತದೆ. ಇಸ್ರಾಯೇಲರನ್ನು ಕಾಯುವವನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಒಬ್ಬ ತಾಯಿಯ ಕಣ್ಣುಗಳು ತನ್ನ ಮಗುವಿನ ಮೇಲೆ ಇರುವಂತೆ ಕರ್ತನ ಕಣ್ಣುಗಳು ನಿಮ್ಮ ಮೇಲೇ ಇರುತ್ತವೆ. ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ಅದನ್ನು ನಾನು ಮಾಡುವೆನು ಎಂದು ವಾಗ್ದಾನ ಮಾಡಿದವರು ಆತನು. ಮಕ್ಕಳಿಲ್ಲದ ಬಂಜೆಯಾಗಿದ್ದ ಅನ್ನಳ ಪ್ರಾರ್ಥನೆಯನ್ನು ಕೇಳಿ ಪ್ರವಾದಿಯಾದ ಸಮುವೇಲನನ್ನು ನೀಡಿದರು. ರಾಜನಾದ ಹಿಜ್ಕೀಯನು ಕಾಯಿಲೆಯಲ್ಲಿ ಬಿದ್ದಾಗ ಕರ್ತನು ಅವನ ಕಣ್ಣೀರನ್ನು ಮತ್ತು ಪ್ರಾರ್ಥನೆಯನ್ನು ಕೇಳಿ ಅವನ ಆಯುಸ್ಸನ್ನು 15 ವರ್ಷಗಳ ಕಾಲ ಹೆಚ್ಚಿಸಿದರು. ನೀವು ನನ್ನಲ್ಲಿಯೂ ನನ್ನ ಮಾತುಗಳಲ್ಲಿ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಿದ್ದರೂ ಕೇಳಿಕೊಳ್ಳಬಹುದು, ಯಾವುದು ನಿಮಗೆ ದೊರೆಯುವುದು. ಆದ ಕಾರಣ ಎಂತಹ ಪರಿಸ್ಥಿತಿಗಳಲ್ಲೂ ಭಯಪಡಬೇಡಿರಿ, ಆತನು ನಿಮಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರೊಂದಿಗೆ ಇದ್ದು ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. Thank you. God bless you.